ಲೈಟ್ ಅನ್ನು ಬರಲಿಕ್ಕೆ. ಸೊ ಥ್ಯಾಂಕ್ ಯು. ನಾನು DPR ಮತ್ತು ಸ್ವಚ್ಛತೆ ಮತ್ತು ರಿಸ್ಟ್ರಕ್ಚರ್ ಮಾಡಲಿಕ್ಕೆ ನಾವು ಕ್ರಮ ತಗೊಳ್ಬೇಕು. ಓಕೆ ಸರ್, ಹೌದು, ನಾನು ತಗೊಳ್ತೀನಿ ಸರ್. ನಾವು ಸ್ಟೋರಿ ಮಾಡಿದ್ವಿ ಸೌಧ ಆಗಿದೆ. ಪ್ರಜಾಪ್ರಭುತ್ವದ ದೇಗುಲ ಅಂತೇಳಿ ಕರೆಯುವಂಥ ಈ ಒಂದು ಕಟ್ಟಡ ಒಂದು ಜನಪ್ರತಿನಿಧಿ ಮಾತ್ರ ಅಲ್ಲ, ರಾಜಕೀಯದಲ್ಲಿ ಅಧಿಕ ಪ್ರವಾಸಿಗರು ಆಕರ್ಷಿಸುವಂಥ ಒಂದು ಕಟ್ಟಡ ಆಗಿದೆ. ಬಹುಶಃ ಇವತ್ತು ಇಷ್ಟರ ಕಟ್ಟಡ ಗೊತ್ತಿರುವಾಗ ಮೇಲುಸ್ತುವಾರಿಯಲ್ಲಿ ಅದನ್ನು ಏನಿತ್ತು DPR PW ಅದು ನೋಡ್ತಾ ಇದ್ದಾರೆ. ಬಹುಶಃ ನಾವು ತಮ್ಮ ಮಾಧ್ಯಮದವರು ಇವತ್ತು ಕೆಲವೊಂದು ಎಲ್ಲೆಲ್ಲ ವಿಸ್ತಾರ ಇಲ್ಲೇ ನಮಗೆ ಈಗ ಸೋರ್ತಿದೆ ಅನ್ನುವಂಥದ್ದು ಸಾಮಾನ್ಯವಾಗಿ ವಿಧಾನಸೌಧದಲ್ಲಿ ತುಂಬಾ ಕಡೆ ಆ ರೀತಿಯಾಗಿ ಆಗ್ತಾ ಇದೆ. ಪರಿಶೀಲನೆ ಮಾಡಿದ್ದು ನೋಡಿ, ಕರ್ನಾಟಕದ ವಿಧಾನಸೌಧ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನ ಆಕರ್ಷಿಸುವಂಥದ್ದು. ಪ್ರಜಾಪ್ರಭುತ್ವ ದೇಗುಲ ಅಂತ ನಾವು ಹೇಳ್ತೇವೆ. ಇಲ್ಲಿ ಬರೀ ರಾಜಕಾರಣಿಗಳು ಜನಪ್ರತಿನಿಧಿ ಅಧಿಕಾರಿ ಮಾತ್ರ ಅಲ್ಲ, ರಾಜ್ಯಕ್ಕೆ ಆಸಕ್ತಿ ಇಲ್ಲದ ಪ್ರವಾಸಿಗರು ಆಕರ್ಷಿಸ್ತಿದೆ. ಈ ಸಂದರ್ಭದಲ್ಲಿ ಹಿಂದೆ ಕಟ್ಟಿದ್ದು ಬಹುಶಃ ಇವತ್ತು 68-70 ವರ್ಷ ಆಗುವ ಕಾಲಘಟ್ಟದಲ್ಲಿ ಇದನ್ನು ಮೇಂಟೈನ್ ಮಾಡಿಕೊಂಡು ಅದನ್ನು ಸೌಂದರ್ಯೀಕರಣಗೊಳಿಸುವಂತ ದೊಡ್ಡ ಮಟ್ಟದ ಜವಾಬ್ದಾರಿ ಕೆಲಸ ಇವತ್ತು ಆಗಿದೆ. ಮತ್ತೆ ಅತ್ಯಂತ ದೊಡ್ಡವಾದ ಕಟ್ಟಡಗಳನ್ನ ಒಂದು ಕಡೆ ಸರಿಪಡಿಸುವಾಗ ಒಂದು ಕಡೆ ಕೆಲವೊಂದು ಲೋಪದೋಷ ಆಗುವಂತ ವಿಚಾರ ಕೂಡ ಇದೆ. ಅದಕ್ಕಾಗಿ ನಾನು ಈ ಎಲ್ಲ ಬಹುಶಃ ನಾನೆಲ್ಲ ಮಾಧ್ಯಮದ ಕಥೆಯನ್ನು ಸಲ್ಲಿಸ್ತೇನೆ. ಏನು ಕೆಲವೊಂದು ಆ ಲೋಪದೋಷ ಇದೆ ಅದನ್ನು ಇವತ್ತು ತೋರಿಸಿದ್ದಾರೆ. ಇದರ ಸ್ವಚ್ಛತೆಗೆ ಸಂಬಂಧಪಟ್ಟ ಹಾಗೆ ಮತ್ತು ಇದನ್ನು ಇನ್ನಷ್ಟು ನಮ್ಮ ಇದರ ಒಂದು ಹೆರಿಟೇಜ್ ಕಲ್ಚರ್ನ ಉಳಿಸಿ ಇದರ ಸೌಂದರ್ಯೀಕರಣ ಹೆಚ್ಚು ಸೌಂದರ್ಯಗೊಳಿಸುವ ಯಾವ ರೀತಿ ಮಾಡ್ಬೋದು ಮತ್ತು ಈ ರೀತಿ ತಡೆಗಟ್ಟಲು ಸಂಬಂಧಪಟ್ಟ ಇಲಾಖೆಗೆ, ಯಾಕೆ ಇದೆಲ್ಲ ಕೂಡ ನನ್ನ ಆ ಫ್ಲೋರ್ ಮಾತ್ರ ನಮಗೆ ಬರುವಂಥದ್ದು, ಅದನ್ನು ಸರಿಪಡಿಸಿದ್ದೇವೆ. ಇದೆಲ್ಲ ಕೂಡ DPR ಮತ್ತು PWDಗೆ ಇವತ್ತು ಬರುವ ಜವಾಬ್ದಾರಿ ಇವತ್ತು ಬರ್ತದೆ. ನಾನು ಸನ್ಮಾನ್ಯ ಮುಖ್ಯಮಂತ್ರಿ ಮುಖಾಂತರ 2 ಇಲಾಖೆಗಳಿಗೂ ಸೂಕ್ತ ನಿರ್ದೇಶನ ಕೊಟ್ಟು ಅದನ್ನು ಆದಷ್ಟು ಸರಿಪಡಿಸ್ತೇವೆ.